ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಗಣೇಶ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನೆನ್ನೆ ಎಪಿಸೋಡಲ್ಲಿ ಭವ್ಯ ಅವ್ರಿಗೆ ಕ್ಯಾಪ್ಟನ್ಸಿ ಎಲ್ಲೋ ಒಂದು ಕಡೆ ಮಿಸ್ ಆಗಿದ್ದು ಮೋಸ ಆಯಿತು ಅಂತ ನಮ್ಗನ್ಸುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಗಾಯ್ಸ್. ಸೊ ಗೈಸ್, ನಿಮಗೆ ನೆನ್ನೆ ಗೊತ್ತಿರೋ ಹಾಗೆ ಎಪಿಸೋಡಲ್ಲಿ ಒಂದು ಏನು ಕ್ಯಾಪ್ಟನ್ಸಿ ಓಟದ ಟಾಸ್ಕ್ ಇರುತ್ತೋ ಅದರಲ್ಲಿ 7 ಸತಿ ಯಾರಿಗೆ ಬ್ಲ್ಯಾಕ್ ಮಾರ್ಕ್ ಬರುತ್ತೋ ಅವರು ಆ ಕ್ಯಾಪ್ಟನ್ಸಿ ಓಟದಿಂದ ಆಚೆ ಹೋಗ್ತಾರೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಿನ್ನೆ ತ್ರಿವಿಕ್ರಮ್ ಅವ್ರಿಗೆ ಕ್ಯಾಪ್ಟನ್ಸಿ ಸಿಗುತ್ತೆ. ಬಟ್ ಒಂದೇನಪ್ಪ ನೀವು ನಿನ್ನೆ ಎಪಿಸೋಡಲ್ಲಿ ಗಮನ ಹರಿಸಿತು ಅಂತಂದರೆ ತ್ರಿವಿಕ್ರಮ್ ಅವ್ರಿಗೆ ಒಂದೂ ಕೂಡ ಕಪ್ಪು ಮಸಿ ಬಳಿಯಲ್ಲ. ಆ್ಯಂಡ್ ಎಷ್ಟೋ ಕಡೆ ಅಲ್ಲಿ ಬ್ಯಾಕ್ ಸ್ಟ್ಯಾಮಿಂಗ್ ಅನ್ನೋದು ಆಯಿತು ಅಂತ ಹೇಳ್ಬೋದು. ಎಸ್ಪೆಷಲಿ ಭವ್ಯ ಗೌಡರ್ ಅಂತೂ ದ ವೇ ಶಿ ಪ್ಲೇಡ್ ಇನ್ ಒಂದು ಎವ್ರಿ ವೀಕಲ್ಲೂ ಪ್ಲೇ ಮಾಡ್ತಾ ಇದ್ರು ಗೊತ್ತಾ. ಬಟ್ ಈ ವೀಕ್ ಎಸ್ಪೆಷಲಿ ಕನ್ಸಿಡರೇಷನ್ ಮಾಡಿಕೊಂಡ್ರೆ ಗೇಮ್ನ ಒಂದು ಲೆವೆಲ್ಗೆ ಬೇರೆ ರೀತಿಯೇ ಆಡಿದ್ರು ಅಂತ ಹೇಳ್ಬೋದು. ಆನ್ ದ ಬೇಸಿಸ್ ಆಫ್ ಗೇಮ್ ಪ್ಲೇ ಮೇಲೆ ನಾವು ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಅವ್ರಿಗೆ ಕ್ಯಾಪ್ಟನ್ಸಿ ಓಟನ ಕೊಡಬೇಕಾಗಿತ್ತು. ಯಾಕಂದರೆ ಹನುಮಂತನು ಕೂಡ ಲಾಸ್ಟ್ ವೀಕ್ ಅದೇ ರೀತಿ ಗೇಮ್ ಮಾಡಿಕೊಂಡೇ ಕ್ಯಾಪ್ಟನ್ಸಿನ ತೊಗೊಂಡ್ರು. ಯಾಕಂದರೆ ಅವ್ರಿಗೆ ಏನು ಗೊತ್ತಿಲ್ಲ, ಮನೆ ಬಗ್ಗೆ ಆಗಿರಲಿ ಏನು ಗೊತ್ತಿಲ್ಲ. ಬಟ್ ಇವಾಗ ಏನು ರೀಸನ್ಸ್ಗಳು ಕೊಡ್ತಾ ಇದ್ದಾರೆ ಅಂದರೆ ಲೇಮ್ ರೀಸನ್ಸ್ಗಳು ಕೊಡ್ತಾ ಇದ್ದಾರೆ. ಇವ್ರು ನನ್ನ ಜೊತೆ ಬೆರೆಯಲ್ಲ, ಲೀಡರ್ಶಿಪ್ ಅನ್ನೋ ಕ್ವಾಲಿಟಿ ಕಮ್ಮಿ ಇದೆ. ಅದು ನಿಮ್ಗೆ ನೀವು ಹೇಳ್ಬಿಡ್ತೀರಿ, ನೀವು ಬರೀ 3 ವಾರ ನೋಡಿರ್ತೀರ ಅಷ್ಟೇ. ಬಟ್ ಅವರು ಹುಟ್ಟಾಗಿಂದನೂ ಅವ್ರು ನೋಡಿರ್ತಾರಲ್ಲ, ಏನು ಲೀಡರ್ಶಿಪ್ ಅನ್ನೋದು ಎಲ್ಲರ ಕೈಯಲ್ಲೂ ಇರುತ್ತದೆ. ಆ್ಯಕ್ಚುಲಿ ಪವರ್ ಅನ್ನೋದು ಕೊಟ್ಟರೆ ಅವರೆಲ್ಲರೂ ಪ್ರೂವ್ ಮಾಡ್ಕೊತಾರೆ. ಬಟ್ ಇಲ್ಲಿ ಉಗ್ರ ಮಂಜು ಅವರು ಅಂತ ಎಸ್ಪೆಷಲಿ ನಂಗೆ ನಿಜ ಲಿಟ್ರಲಿ ಅವರಂತೂ ತುಂಬ ಮೋಸ ಮಾಡಿದ್ರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರನ್ನ ನಾಮಿನೇಷನ್ ತಳ್ಳಿದ್ದೇ ಇವರು. ಹೌದು. ಸೊ ಮೊನ್ನೆ ಲಾಸ್ಟ್ ವೀಕ್ ಟಾಸ್ಕಲ್ಲೆಲ್ಲ ನೀವು ನೋಡಿರ್ಬೋದು, ಭವ್ಯ ಗೌಡ ಅವರು ಲಾಸ್ಟ್ ವೀಕಲ್ಲಿ ಅವರೇ ಸ್ಯಾಕ್ರಿಫೈಸ್ ಮಾಡಿಕೊಂಡು ಅವ್ರು ನಾಮಿನೇಷನ್ ಇದಕ್ಕೆ ಒಪ್ಕೊಂಡು ಅವ್ರು ನಾಮಿನೇಷನ್ ಹಾಕ್ತಾರೆ. ಸೊ ಇಲ್ಲಿ ನೋಡಿದ್ರೆ ಮತ್ತೆ ತೊಗೊಂಬಂದು ಕ್ಯಾಪ್ಟನ್ಸಿ ಇದರಲ್ಲಿ ಅವ್ರನ್ನ ಔಟ್ ಮಾಡ್ತಾರೆ. ಇಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಬೈಕೊಂಡು ಓಡಾಡ್ತಾ ಇದ್ರು ಮಂಜು ಅವರು. ಇಲ್ಲಿ ನೋಡಿದ್ರೆ ಮತ್ತೆ ಪಾಪ ಭವ್ಯರಿಗೆ ಒಂದೂ 3 ಸತಿ ಇದನ್ನು ತೊಗೊಂಡಿದ್ದಾರೆ ಸ್ಪ್ರೇನ, ಒಂದು ಸತಿನೂ ಹಾಕಲಿಲ್ಲ. ನಾನು ಇದು ಯಾಕೆ ಈ ವ್ಯಕ್ತಿ ಫುಲ್ ಡಬಲ್ ಗೇಮ್ ಆಡ್ತಾ ಇದ್ದಾರೆ ಅಂತ ಅನಿಸ್ತು. ಅಂದರೆ ಮೊದಲನೇ ಸತಿ ಬಂದಾಗ ಒಂದು ಪ್ರಾಪರ್ ರೀಸನ್ನು, ಯಾಕಂದರೆ ಇವ್ರಿಗೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಆ ಹುಡುಗಿ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದಕ್ಕೆ ಇವ್ರಿಗೆ ನಿಂತ್ಕೊಳ್ಬೇಕಾಗಿತ್ತು ಆ ಹುಡುಗಿ ಪರವಾಗಿ. ಬಟ್ ಇವ್ರೇನು ಮಾಡಿದ್ರು ಆ್ಯಕ್ಚುಲಿ ಭವ್ಯ ಅವ್ರ ವಿರುದ್ಧಾಗೆ ಓಕೆ ಅವ್ರೇನೋ ತ್ರಿವಿಕ್ರಮ್ ಅವ್ರು ಬಂದು ಏನೋ ಹೇಳ್ತಾರೆ, ಅವ್ರು ಇದನ್ನು ಕೇಳ್ಬಿಡ್ತಾರೆ. ಅವ್ರು ಹೋಗಿ ತ್ರಿವಿಕ್ರಮ್ ಅವ್ರ ಮೇಲೆ ಎಷ್ಟು ಜಿದ್ದಿರುತ್ತೆ ಇದು ಉಗ್ರ ಮಂಜು ಅವ್ರಿಗೆ. ಉಗ್ರ ಮಂಜು ಅವ್ರು ಇನ್ನೊಂದು ಹೇಳ್ತಾರೆ, ಫಸ್ಟ್ ರೌಂಡ್ ಕೊಟ್ಟಿದ ತಕ್ಷಣ ನಾನು ಬಂದು ಏನೋ ಮಾತಾಡಿದ್ರೆ ನಾನು 2ನೇ ರೌಂಡ್ ಕೊಡ್ತಿರಲಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಮಾತಾಡೋವಂಥದ್ದು ಏನಿದೆ, ಏನು ರೀಸನ್ ಇದೆ, ಪರ್ಟಿಕ್ಯುಲರ್ ರೀಸನ್ನ ಮಾತ್ರ ಕೊಡಬೇಕು. ಇವ್ರಿಗೆ ಕೃತಜ್ಞತೆ ಅನ್ನೋದು ಇದ್ದಿದ್ರೆ ಫಸ್ಟ್ ಆಫ್ ಆಲ್ ಅವ್ರು ಭವ್ಯ ಅವ್ರಿಗೆ ಅದನ್ನ ಕ್ಯಾಪ್ಟನ್ ಆಗ್ತಿರ್ಲಿಲ್ಲ. ಸ್ಯಾಕ್ರಿಫೈಸ್ ಟೀಮ್ನ ಸ್ಯಾಕ್ರಿಫೈಸ್ ಟೀಮ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು ಭವ್ಯ ಗೌಡ ಅವ್ರ. ಪಾಪ ಲಾಸ್ಟ್ ವೀಕಲ್ಲಿ ಒಂದು ಎಲಿಮಿನೇಷನ್ ಸೇಫ್ ಆಗೋದು ಒಂದು ಕಾರ್ಡ್ ಇರುತ್ತೆ, ಅದನ್ನು ಕೂಡ ತಗೊಳ್ಳಲ್ಲ ಅವರು, ಸುಮ್ಮನಾಗ್ತಾರೆ. ಆಮೇಲೆ ಟಾಸ್ಕಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಫೈನಲ್ವರೆಗೂ ಬರ್ತಾರೆ. ಫೈನಲ್ವರೆಗೂ ಬಂದಮೇಲೆ ಅಟ್ಲೀಸ್ಟ್ ಇವ್ರಿಗೊಂದು ಸ್ವಲ್ಪನಾದರೂ ಅವರೆಲ್ಲ ಬಿಡಿ, ಗೌತಮಿ ಅವರಂತೂ ಸುಮ್ಮನೆ ಏನೋ ಲೇಮ್ ರೀಸನ್ಸ್ಗಳು ಕೊಟ್ಟರು. ಅದನ್ನ ನಿಜ ಬಿಡಿ, ಓಕೆ. ನೆಕ್ಸ್ಟ್ ಅದಕ್ಕೆ ಬಂದಾದ್ಮೇಲೆ ಇನ್ನೊಂದು ಏನದು ಉತ್ತಮ ಮತ್ತೆ ಕಳಪೆದ್ರಲ್ಲಿ ನೋಡಿದ್ರೆ ಉಗ್ರ ಮಂಜು ಅವರು ಮತ್ತೆ ಗೌತಮಿ ಅವ್ರಿಗೆ ಉತ್ತಮ ಇದನ್ನ ಕೊಡ್ತಾ ಇದ್ದಾರೆ. ಭವ್ಯ ಅವ್ರಿಗೆ ಮತ್ತೆ ಓಲ್ಡ್ ಸುರೇಶ್ ಅವ್ರಿಗೆ ಕಳಪೆ ಕೊಟ್ಟಿದ್ದಾರೆ. ಗೌತಮಿ ಅವ್ರಿಗೆ ಏನಕ್ಕೆ ಉತ್ತಮ ಕೊಟ್ಟಿದ್ದಾರೆ, ಟೀಮ್ನ ಸಖತ್ತಾಗಿ ನಿಭಾಯಿಸಿದಾರಂತೆ. ಒಂದು ಇದರಲ್ಲೂ ಗೆದ್ದಿಲ್ಲ ಅವರು. ಅದ ಹೆಂಗೆ ಮತ್ತೆ ಅವ್ರು ಗೌತಮಿ ಬಂದು ಮತ್ತೆ ಉಗ್ರ ಮಂಜು ಅವರು ಉತ್ತಮ ಅಂತೆ. ನಂಗೆ ಅರ್ಥ ಆಗಿಲ್ಲ. ಅದೇನೇ ಪಾಪ ಎಲ್ಲೋ ಒಂದು ಕಡೆ ಬ್ಯಾಕ್ ಸ್ಟ್ಯಾಬಿಂಗ್ ಕೆಲಸಗಳು ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಉಗ್ರ ಮಂಜು ಅವರು. ಸೊ ಉಗ್ರ ಮಂಜು ಅವ್ರ ಜೊತೆ ನೆಕ್ಸ್ಟ್ ಟೈಮ್ ಯಾರು ಕೂಡ ಪಾರ್ಟ್ನರ್ಶಿಪ್ಪಲ್ಲಿ ಆಗಿ ಗೇಮ್ ಮಾಡಲ್ಲ. ಯಾಕಂದರೆ ಭವ್ಯ ಗೌಡ ಆಲ್ರೆಡಿ ನೋಡ್ಕೊಂಡ್ರು. ಆ್ಯಂಡ್ ಅವರು ಕೂಡ ಹೇಳ್ತಾ ಇದ್ರು. ಆಮೇಲೆ ಇನ್ಕ್ಲೂಡಿಂಗ್ ಶಿಶಿರ್ ಅವರು ಕೂಡ ಕ್ಯಾಪ್ಟನ್ಸಿ ಓಟದಿಂದ ಅವ್ರನ್ನ ಆಚೆ ಇಕ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಅಟ್ಲೀಸ್ಟು ಶಿಶಿರ್ ಅವರೆಲ್ಲ ಸ್ವಲ್ಪ ಬೇಸಿಕ್ಕಾಗಿ ಯೋಚನೆ ಮಾಡಿ, ನಾನು ಒಂದ್ಸತಿ ಗೆದ್ದಿದ್ದೀನಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಅವಳಿಗೆ ಏನೋ ಭವ್ಯ ಗೌಡ ಅವ್ರಿಗೆ ಬ್ಲ್ಯಾಕ್ ಮಾರ್ಕ್ ಬಂದಿದೆ, ಒಂದು ತ್ರಿವಿಕ್ರಮ್ ಅವ್ರಿಗೆ ಒಂದು ಕೊಡೋಣ. ಲಾಸ್ಟ್ ವೀಕಲ್ಲಿ ನಾನು ಕ್ಯಾಪ್ಟನ್ಸಿ ನಾನು ನೋಡಿದ್ದೀನಲ್ಲ, ಅವ್ರು ಆಪೋಸಿಟಲ್ಲಿದ್ದಾಗ ಹೆಂಗೆ ರೀತಿ ಆಡಿದ್ರು ಅದನ್ನು ತಲೆ ಇಟ್ಕೊಂಡು ಮಾಡಬೇಕಾಗಿತ್ತು. ಬಟ್ ಅದನ್ನು ಬಿಟ್ಬಿಟ್ಟು ಇವ್ರಿಗೆ ಕ್ಯಾಪ್ಟನ್ಸಿ ಲೀಡರ್ಶಿಪ್ ಕಮ್ಮಿ ಐತೆ ಅಂತ ಇವರೇ ಜಡ್ಜ್ ಮಾಡಿಬಿಡ್ತಾರೆ. ಆಮೇಲೆ ಶಿಶಿರ್ ಅವ್ರು ನೋಡಿದ್ರೆ ಆದಿ ತಪ್ತಾ ಇದ್ದಾರೆ, ಅವ್ರ ಪಾಡಿಗೆ ಅವ್ರು ಐಶ್ವರ್ಯ ಜೊತೆ ಬಿಗ್ ಬಾಸ್ ಅವರೇ ಮೋಸ ಮಾಡಿದ್ರು ಅಂತಾನೆ ಹೇಳ್ಬೋದು. ಮೇ ಬಿ ಏನಾದ್ರು ಒಂದು ಟಾಸ್ಕ್ ಕೊಟ್ಬಿಟ್ಟು ಆಡಿಸ್ಬೇಕಿತ್ತು ಹೊರತಾಗಿ ಮನೆ ಜನ ಮಾತು ಕೇಳಿ. ಯಾಕಂದ್ರೆ ಈ ಲಾಸ್ಟ್ ಇಬ್ಬರಿದ್ರು ಗೊತ್ತಾ, ಇಬ್ಬರಲ್ಲಿ ಒಂದು 3 ರೌಂಡ್ ಏನೋ ಒಂದು ಟಾಸ್ಕ್ಗಳು ಇದೇ ರೀತಿ ಎತ್ಕೊಳ್ಳೋ ರೀತಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ಒಂದು ಮೈಂಡ್ ಗೇಮ್ ಆಗಿರ್ಬೋದು, ಇನ್ನೊಂದು ಮಾಡ್ಬೋದಿತ್ತು. ಒಂದ್ಸತಿ ಉಗ್ರ ಮಂಜು ಅವರು ಸ್ಪ್ರೇ ಹೊಡೆದ್ರಲ್ವಾ, ಮತ್ತೆ ಅವರು ಪಾರ್ಟಿಸಿಪೇಟ್ ಮಾಡಬಾರ್ದು ಈ ಇದರಲ್ಲಿ, ಬೇರೆಯವ್ರಿಗೂ ಚಾನ್ಸ್ ಸಿಗ್ಬೋದಿತ್ತು. ಈಗ ಚೈತ್ರ ಇನ್ನೊಂದು ನೋಡಿದ್ರಲ್ಲಿ ಚೈತ್ರ ಕುಂದಾಪುರ ಅವ್ರು ಆ ಗೇಮ್ ಆಡೋದಕ್ಕೆ ಸೀರೆ ಹಾಕೊಂಡ್ ಬಂದವ್ರೆ. ಆ ಸೀರೆ ಹಾಕೊಂಡು ಓಡಾಕಾಗುತ್ತೆ. ಚೈತ್ರ ಕುಂದಾಪುರ ಚೂಡಿದಾರ ಅದು ಇದು ಹಾಕೊಂಡ್ ತ್ರಿವಿಕ್ರಮ್ ಅವ್ರಿಗೆ ಫೇವರ್ ಮಾಡ್ಬೇಕಲ್ಲಪ್ಪ. ತ್ರಿವಿಕ್ರಮ್ ಅವ್ರು ಫೇವರ್ ಮಾಡೋದಕ್ಕೋಸ್ಕರ ಅಣ್ಣ ಅಂತ ಯಾವಾಗಲೂ ಹಿಂದೆ ಹೋಗ್ತಾರಲ್ಲ, ಅದಕ್ಕೋಸ್ಕರ ಅವರು ಸೀರೆ ಹೊಡ್ಕೊಂಡ್ಬಂದ್ರು. ಅವ್ರಿಗೆಲ್ಲ ಇದೇ ಇಲ್ಲ, ಇಂಟೆನ್ಸೇ ಇಲ್ಲ ಯಾರಿಗೂ. ಆಕ್ಚುಲಿ ಧರ್ಮ ಅವ್ರ ಟ್ರೈ ಏನು ಇವರು ಧನರಾಜ್ ಅವ್ರು ಟ್ರೈ ಮಾಡಿದ್ರು, ಬಟ್ ಅವ್ರಿಗೆಲ್ಲ ಆಗ್ತಾ ಇಲ್ಲ. ಯಾಕಂದ್ರೆ ಉಗ್ರ ಮಂಜು ಅವರು ಮತ್ತೆ ಫಾಸ್ಟ್ ಇದ್ರು. ಉಗ್ರ ಮಂಜು ಅವ್ರು ಜಾಸ್ತಿ ಎತ್ಕೊಂಡ್ರು, ಗೌತಮಿ ಅವ್ರು ಎತ್ಕೊಳ್ತಾ ಇದ್ದಾರೆ. ಈ ಕಡೆ ಅವ್ರಿಗೆ ಆಪ್ಷನ್ಸ್ಗಳು ಸಿಗ್ತಾ ಇಲ್ಲ. ಗೌತಮಿ ಅವ್ರು ಎತ್ಕೊಳ್ಳೋದಕ್ಕೆ ಉಗ್ರ ಮಂಜುನೇ ಬಿಟ್ಟಿರೋದು. ಹೌದು, ಗೌತಮಿ ಅವ್ರು ಸ್ವಲ್ಪ ಫಾಸ್ಟ್ ಆಗಿದ್ದಾರೆ, ಇವರು ಎತ್ಕೊಂಡು ಇವರು ಕೊಡ್ಲಿ. ಗೌತಮಿ ಮತ್ತೆ ಹೋಗಿ ಬಂದು ಇವ್ರಿಗೆ ಹೇಳ್ತಾರೆ, ಯಾರು ಭವ್ಯವ್ರಿಗೆ ಹೇಳ್ತಾ ಇದ್ದಾರೆ. 3 ಸತಿ ಅವರು 2 ಸತಿ ಕೊಟ್ಟಿದ್ದಾರೆ. ಅದೇನು ರೀಸನ್ಗಳು ಕೊಡ್ತಾರೆ. ಇವನ್ ಧರ್ಮರಾಜ್ ಅವರು ಕೂಡ ಆಕ್ಚುಲಿ ನನಗೆ ಬೇಜಾರಾಗಿ ಧರ್ಮರಾಜ್ ಅವರು ಕೂಡ ಗೆಲ್ತಾರೆ. ಅಟ್ಲೀಸ್ಟ್ ಒಂದು ಕರ್ಟಸಿಗಾದ್ರೂ ತ್ರಿವಿಕ್ರಮ್ಗಾರ ಕೊಟ್ಬಿಟ್ಟಿದ್ರೆ ಆಗೋಗಿರೋದು. ಬಟ್ ಒಂದೂ ಕೂಡ ಬ್ಲ್ಯಾಕ್ ಮಾರ್ಕ್ ಬರ್ದೇನೆ ಕ್ಯಾಪ್ಟನ್ಸಿ ತಗೊಂಡಿದ್ದ ತ್ರಿವಿಕ್ರಮ್ ಅವರು. ನಾನು ಹೇಳ್ತಾರೆ ಡಿಸರ್ವ್ಡ್ ಇಲ್ಲ ಅಂತ ಹೇಳ್ತಾರೆ, ವೆಲ್ ಡಿಸರ್ವ್ಡ್. ಬಟ್ ಈ ವೀಕಿನ ಪರ್ಫಾರ್ಮೆನ್ಸ್ ಬೇಸ್ ನೋಡಿದ್ರೆ ತ್ರಿವಿಕ್ರಮ್ ಅವ್ರಿಗಿಂತ ಭವ್ಯ ಗೌಡ ಅವ್ರದ್ದು ಒಂದು ಪಟ್ಟು ಮೇಲೆ ಇದೆ ಅಂತಾನೆ ಹೇಳ್ಬೋದು. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಇವರು ಒಂದಾದ್ರೂ ಬ್ಲ್ಯಾಕ್ ಮಾರ್ಕ್ ಬರ್ಬೋದಿತ್ತು. ಯಾಕಂದ್ರೆ ಮೈನಸ್ ಪಾಯಿಂಟ್ಗಳು ತುಂಬಾ ಇದಾವೆ. ಈಗ ನೋಡಿದ್ರೆ ಹಂಗೆ ಗೋಲ್ಡ್ ಸುರೇಶ್ ಅವ್ರು ಎತ್ತಿದ ಇಲ್ಲ, ಮೇ ಬಿ ಏನಾಗ್ತದೆ ಗೊತ್ತಾ, ಮನೆ
ಮನೆಯವ್ರು ಎದುರ್ಕೊಂತ ಇದಾರೆ. ನೆಕ್ಸ್ಟ್ ಫಿಸಿಕಲ್ ಟಾಸ್ಕ್ ಬಂದಾಗ ಏನಾದ್ರು ನನ್ನ ಮೇಲೆ ಮಾಡ್ತಾರೆ, ನನಗೇನೋ ಮಾಡ್ತಾರೆ. ತುಂಬಾ ಸ್ಟ್ರಾಂಗ್ ಇದ್ದಾರೆ ಕಂಟೆಂಟ್ರು. ಭವ್ಯಗೌಡ ಅವರಾದ್ರೆ ಅಷ್ಟು ಸ್ಟ್ರಾಂಗ್ ಇಲ್ಲ ಅನ್ನೋದು ಚೆನ್ನಾಗಿ ಮೈಂಡ್ ಗೇಮ್ ರೀ. ಹಂಗಲ್ಲ ರೀ, ಬಿಗ್ ಬಾಸ್ ಅಂತಂದ್ರೆ ಸ್ಟ್ರಾಂಗ್ ಕಂಟೆಂಟ್ ಯಾರು ಇರ್ತಾರೋ ಅವನ್ನೇ ಹೊಡಿಬೇಕು. ಆನೆ ನೋಡಿದ್ರೆ ತಾನೇ ನೀನು ಏನೋ ಡೈನೋಸಾರ್ ಅಂತ ಅನ್ಸ್ಕೊಳಕ್ಕಾಗೋದು. ಅದನ್ನ ಬಿಟ್ಬಿಟ್ಟು ಇವರು ಯಾವ್ದೋ ಸಣ್ಣ ಪುಟ್ಟ ಜಿಂಕೆ ನೋಡ್ಕೊಂಡು ಕೂತವ್ರು ಇಲ್ಲಿ ಮನೇಲಿ. ಅಂಡ್ ಲಿಟ್ರಲಿ ಜಿಂಕೆ ಮೇಲೆ ನಿಜ ಒಂದು ಕರ್ಟಸಿ. ನಾನು ನೆಕ್ಸ್ಟ್ ವೀಕ್ ಏನಾದ್ರು ಯಾರಾದ್ರೂ ಕ್ಯಾಪ್ಟನ್ಶಿಪ್ ಅಲ್ಲಿ ಓಟದಲ್ಲಿ ಫಸ್ಟ್ ಅವರೇ ಬರಬೇಕು ಅಂತ ಅನಿಸ್ತದೆ. ಯಾಕಂದ್ರೆ ಭವ್ಯಗೌಡ ಅವ್ರಿಗೆ ನಿಜ ಲಿಟ್ರಲಿ ನನಗಂತೂ ಮೋಸ ಆಯಿತು ಪರ್ಸ್ನಲ್ ಆಗಿ ಅನ್ನಿಸ್ತು ನನಗೆ. ನಾನು ಆ ವ್ಯೂವನ್ನು ಇಲ್ಲಿ ಆಸ್ ಅ ವ್ಯೂವರ್ ಆಗಿ ಕುತ್ಕೊಂಡು ನಾನು ನೋಡ್ತಾ ಇದ್ದೆ. ಈಗ ವ್ಯೂವರ್ ಆಗಿ ಏನೇ ಮಾತಾಡ್ಬೋದು, ಬಟ್ ಇದು ಪರ್ಟಿಕ್ಯುಲರ್ ವಿಡಿಯೋ ಮಾಡ್ತಾ ಇರೋದೇ ಅದಕ್ಕೋಸ್ಕರನೇ. ಭವ್ಯಗೌಡ ಅವ್ರಿಗೆ ಅಟ್ಲೀಸ್ಟ್ ಯಾರ ಕಡೆ ತ್ರಿವಿಕ್ರಮ್ ಕಡೆ ಒಂದು ಮಾರ್ಕ್ಲಾಗ್ ಬಂದಿದ್ರೆ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಹೋಗ್ಲಿ ಬಿಡು, ಎರಡು ಕಡೆ ಈಕ್ವಲ್ ಇತ್ತು, ಏನೋ ಆ ಟಾಸ್ಕ್ಗಳಾಯ್ತು ಅಂತ ಅನ್ಬೋದಾಯ್ತು. ಬಟ್ ಇಲ್ಲೆಲ್ಲ ಕಂಪ್ಲೀಟಾಗಿ ಅವ್ರ ವಿರುದ್ಧನೇ ಬಂತು. ಆ್ಯಂಡ್ ಉಗ್ರ ಮಂಜು ಅವರು ಎರಡನೇ ಸತಿ ಬಂದ್ಬಿಟ್ಟು ಏನಂತ ಹೇಳ್ತಾರೆ ಅಂದರೆ, ಅವ್ರು ಬಂದು ನನ್ನ ಹತ್ರ ಕನ್ವಿನ್ಸ್ ಮಾಡಬೇಕಾಗಿತ್ತು. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಾನು ಏನೋ ಕ್ಯಾಪ್ಟನ್ಸಿ ಆಗಲ್ಲ, ಕಾನ್ಫಿಡೆನ್ಸ್ ಅನ್ನೋದು ಕಮ್ಮಿ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ತಾನೇ ಅಷ್ಟು ಕಷ್ಟಪಟ್ಟು ಗೇಮ್ಗಳೇನ ಕಾಡಬೇಕಿತ್ತು, ಅಷ್ಟು ಕಷ್ಟಪಟ್ಟು ಟ್ಯಾಕಲ್ ಮಾಡ್ಕೊಂಡು ಆ್ಯಂಡ್ ಇನ್ನೊಂದೇನು ಗೊತ್ತಾ, ಅವರು ತಲೆಯಲ್ಲಿ ಏನು ಯೋಚನೆ ಮಾಡ್ತಾ ಇದ್ರು ಅಂದರೆ, ಒಂದ್ಸತಿ ಹೇಳಿದ್ರು ನಾನು ಈ ಥರ ಬಂದು ಮಾಡ್ತಾರೆ ಅಂದರೆ ನನಗೆ ಈ ಥರ ಕಷ್ಟಪಟ್ಟು ಟಾಸ್ಕೇ ಆಡ್ತಾರಲ್ಲ ಅನ್ಪಡ ಸುಮ್ಮನೆ ಆಗ್ಬಿಡ್ತಿದೆ, ನನ್ನೇ ಉಲ್ಟಾ ಹೊಡೆದ್ರಲ್ಲ, ಈಗ ಆಕ್ಟಿವ್ ಆಗಿ ಇದ್ಕೊಂಡು ನನ್ನೇ ದಬಾಕಿದ್ರಲ್ಲ ಅಂತಲೂ ಕೂಡ ಹೇಳಿದ್ರು. ಬಟ್ ಒಂದು ಥಿಂಗ್ ಅರ್ಥ ಮಾಡ್ಕೊಬೇಕು ಭವ್ಯಗೌಡ ಅವರು, ಸೊ ಇನ್ನೊಂದ್ಸತಿ ಉಗ್ರ ಮಂಜು ಅವ್ರನ್ನ ನಂಬಕ್ಕೆ ಹೋಗ್ಬಾರ್ದು ಅಷ್ಟೇ. ಸೊ ನೆಕ್ಸ್ಟ್ ಟೈಮ್ ಯಾರೆಲ್ಲ ಟೀಮ್ ಮಾಡ್ತಾ ಇರ್ಬೇಕಾದ್ರೆ ಟೀಮಲ್ಲಿ ಆಡಿ ಗೆಲ್ಲಿ, ನಿಮ್ಗೆ ಸೇಫ್ ಮಾಡ್ಕೊಳ್ಳಿ. ಯಾಕಂದರೆ ಯಾರೂ ಕೂಡ ಬರೋದಿಲ್ಲ. ಅದನ್ನು ನೀಟಾಗಿ ಕ್ಲಿಯರ್ ಕಟ್ಟಾಗಿ ಅಚ್ಚುಕಟ್ಟಾಗಿ ಅವ್ರನ್ನ ಅರ್ಥ ಮಾಡಿಸಿದ್ರು ಅಂತ ಅನ್ಕೊಂತೀವಿ. ಉತ್ತಮ ಕೊಡೋಕೆ ಎಲ್ಲ ಬಂದರು, ಬಟ್ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಆಡ್ದಂಥವ್ರು ಅವರೇ ಮೇಯ್ನ್ ಥಿಂಗಲ್ಲಿ ಇದ್ದಿದ್ದವರು, ಅವ್ರಿಗೆ ಯಾರು ಕೊಡೋಕೆ ಬರಲ್ಲ. ಈವನ್ ಶಿಶಿರ್ ಅವ್ರು ನನಗೆ ಬೇಜಾರಾಗಿದೆ. ಯಾಕಂದರೆ ಶಿಶಿರ್ ಅವ್ರನ್ನು ಕೂಡ ಸೋಲಿಸ್ತಾರೆ. ಅವರೇ ಹೇಳ್ತಾರೆ ಇಲ್ಲ ಅವ್ರು ಚೆನ್ನಾಗಿ ತಲೆ ಉಪಯೋಗಿಸ್ಕೊಂಡು ಹಿಂಗೆ ಬಂದರು. ಫಸ್ಟ್ ಸತಿ ಬಟ್ಟೆ ಸ್ಲಿಪ್ ಆಯಿತು, ಎರಡನೇ ಸತಿಗೆ ಅವರೇ ಬರ್ತಾರೆ 3ನೇ ರೌಂಡಲ್ಲಿ ಅಂತ ಹೇಳ್ತಾರೆ. ಶಿಶಿರ್ ಅವರೆಲ್ಲ ಕೊಡ್ಬೇಕು ತಾನೆ ಅಟ್ಲೀಸ್ಟ್. ಲಿಟ್ರಲಿ ನನಗೆ ಶಿಶಿರ್ ಮೇಲೆ ಇದ್ದಿದ್ದು ಒಂದು ರೆಸ್ಪೆಕ್ಟ್ ಅನ್ನೋದು ಕೂಡ ಕಮ್ಮಿ ಆಗೋಯ್ತು. ಸೊ ಓವರ್ ಆಲ್ ನನ್ನ ಟೋಟಲ್ ಪರ್ಫಾರ್ಮೆನ್ಸ್ ಲಾಸ್ಟ್ ವೀಕಲ್ಲಿ ಏನಾದ್ರು ಇನ್ ಕೇಸ್ ಕಿಚ್ಚನ ಚಪ್ಪಾಳೆ ಏನಾರು ಬರಬೇಕು, ಭವ್ಯ ಅವ್ರಿಗೆ ಬರಬೇಕು. ಇದು ನೀವು ನಿಮ್ಗೆ ಅನಿಸುತ್ತೆ ಕಿಚ್ಚನ ಚಪ್ಪಾಳೆ ಭವ್ಯ ಅವ್ರಿಗೆ ಬರಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಭವ್ಯ ಅವ್ರಿಗೆ ಮೋಸ ಆಯ್ತಾ ಕ್ಯಾಪ್ಟನ್ಸಿ ಇದರಲ್ಲಿ ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಸೊ ಗೈಸ್, ಒಟ್ಟಿನಲ್ಲಿ ಕಳಪೆ ಅನ್ನೋದು ಗೋಲ್ಡ್ ಸುರೇಶ್ ಅವ್ರಿಗೆ ಸಿಕ್ಕಿದೆ. ಗೋಲ್ಡ್ ಸುರೇಶ್ ಅವ್ರಿಗೆ ಸಿಕ್ಕಿದ್ದು ನನಗೇನು ಬೇಜಾರಿಲ್ಲ ಕಳಪೆ ಅನ್ನೋದು, ಬಟ್ ಕೆಲವೊಂದು ಲೇಮ್ ರೀಸನ್ಸ್ಗಳು ಕೊಡ್ತಾ ಇದ್ದಾರೆ. ಆ್ಯಂಡ್ ಓವರ್ ಆಲ್ ಇನ್ನೊಂದು ಧನರಾಜ್ ಅವ್ರ ಮೇಲೂ ಕೂಡ ಗೌತಮಿ ಅವರೆಲ್ಲೋ ಒಂದು ಕಡೆ ಸುಮ್ಮನೆ ಮತ್ತೆ ಪದೇ ಪಾಸಿಟಿವಿಟಿ ಅಂತ ಹೇಳ್ತಾ ಇರ್ತಾರೆ. ಇವರು ತುಂಬ ಈಗ ಭವ್ಯಗೌಡ ಅವ್ರು ನೆಕ್ಸ್ಟ್ ಹೇಳ ಪಕ್ಕ ವಾಪಸ್ ಕೊಡ್ತಾರೆ. ಯಾಕಂದ್ರೆ ಪಾಸಿಟಿವಿಟಿ ಅನ್ನೋ ಮುಖ ಹಾಕೊಂಡು ಈಗ ಉಗ್ರ ಮಂಜು ಅವರು ಅವ್ರಿಗೆ ಕೊಟ್ಟಿದ ತಕ್ಷಣ ಅವ್ರ ಮಕ್ಕದ ಎಕ್ಸ್ಪ್ರೆಷನ್ ನೋಡಬೇಕು ಒಂಥರ ಸ್ಮೈಲ್, ಏನೋ ಹೆಮ್ಮೆಯಿಂದ ನಾವು ಇದು ಮಾಡ್ತಾರೆ. ಅದೇ ಯಾರಾದ್ರೂ ಬೇರೆ ನೆಗೆಟಿವ್ ಕೊಟ್ಬಿಟ್ರೆ ಹತ್ಕೊಂಡು ಆ ಕಡೆ ಸೈಡ್ ಹೋಗಿ ಕುತ್ಕೊಂಡ್ಬಿಡೋದು. ನನಗೆ ಆ ಥರ ಕ್ಯಾರೆಕ್ಟರ್ಗಳು ಕಂಡ್ರೇ ಆಗಲ್ಲ. ಫಸ್ಟ್ ಆಫ್ ಆಲ್ ಇಲ್ಲ ಮಾತಾಡಬೇಕು, ಮಾತಾಡಿ ಕೆಟ್ಟವ್ರಾಗಲಿ. ಹೆಂಗೆ ಚೈತ್ರ ಕುಂದಾಪುರ ಅವ್ರು ಮಾತಾಡಿ ಕೆಟ್ಟವ್ರು ಆಗ್ತಾರೋ ಆಗಲಿ, ಅವ್ರನ್ನ ನೋಡಿದ್ರೆ ಜಡ್ಜ್ ಮಾಡೋಕ್ಕಾಗಲ್ಲ. ಇಲ್ಲಪ್ಪ ಒಂದು ಟೈಮಲ್ಲಿ ಒಳ್ಳೆಯವ್ರು ಇರ್ತಾರೆ, ಇನ್ನೊಂದು ಟೈಮಲ್ಲಿ ಏನಿದ್ರು ಫೇಸ್ ಟು ಫೇಸ್ ಮಾತಾಡ್ತಾರೆ ಅಂತ ಹೇಳ್ಬೋದು. ಇವ್ರು ಹಂಗಲ್ಲ, ಇವ್ರು ಫೇಸ್ ಟು ಫೇಸ್ ಮಾತಾಡ್ತಲ್ಲ, ಏನೋ ಪ್ಲಾನ್ ಮಾಡೋದು, ಆಮೇಲೆ ಸಡನ್ನಾಗಿ ಬಂದು ನಕ್ಕೊಂಡು ಹೇಳ್ಬಿಡೋದು. ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಒಳಗಡೆ ಉರಿತಾ ಇರುತ್ತೆ, ಬಟ್ ಮೇಲ್ಗಡೆ ಏನು ಹೇಳ್ಕೊಳಲ್ಲ. ಭವ್ಯ ಅವರು ಫಸ್ಟ್ ಲೈಕ್ ಇದು ಟಾಸ್ಕ್ ಸ್ಟಾರ್ಟ್ ಆಗಿದ್ದ ಮುಂಚೆನೇ ಹೋಗಿ ಎಲ್ಲರದನ್ನು ಕೇಳ್ಕೊಂಡ್ರು. ಸೊ ನನ್ನ ಪಾಸಿಟಿವ್ ಎಲ್ಲ ಈ ಥರ ಇದೆ, ನಾನೇನು ಕ್ಯಾಪ್ಟನ್ ಆದ್ರೆ ಏನೇನು ಮಾಡ್ತೀನಿ, ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ ಏನು ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಇಲ್ಲ ಅದು ಎದುರ್ಕೊಂತಾರಲ್ಲ ಇರೋರೆಲ್ಲ. ತ್ರಿವಿಕ್ರಮ್ ನೋಡಿದ್ರೆ ಈಗ ಹೆಂಗನಸ ಅಂದ್ರೆ ಬಕೆಟ್ ಹಿಡ್ದಂಗೆ ಆಗ್ತು ಅಂತ ಅನ್ಸ್ಬಿಡ್ತು ನನಗೆ. ಲಿಟ್ರಲಿ ಏನಾದ್ರು ಇನ್ ಕೇಸ್ ಏನೋ ಭವ್ಯಗೌಡ ಅವ್ರು ಏನಾದ್ರು 2ನೇ ರೌಂಡಲ್ಲಿ ಹೋಗಿ ಏನೋ ಬೇಡ್ಕೊಂಡಿದ್ದಾರೆ, ಆಚೆ ಕಡೆ ಜನಗಳು ಇನ್ನೂ ಬಕೆಟ್ ಹಿಡಿತಾ ಇದ್ದಾರೆ ಅಂತ ಅಂದಿರೋರು. ಒಳ್ಳೆ ಕೆಲಸ ಮಾಡಿದ್ದಾರೆ ಭವ್ಯಗೌಡ ಅವರು ಅಂತ ನನಗನ್ಸುತ್ತೆ ಪರ್ಸನಲ್ ಆಗಂತ ಆ್ಯಕ್ಚುಲಿ. ಸೊ ಗೈಸ್, ನಿಮ್ಗೆ ಏನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ಇವಾಗಿನ ರಿವ್ಯೂ. ನಿನ್ನೆ ಭವ್ಯಗೌಡ ಅವ್ರದ್ದು ಪರ್ಟಿಕ್ಯುಲರ್ ಮಾತ್ರ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್.